ನೀವು ಮುಂದುವರಿಸಿ ಮುನೀಂದ್ರ ಅವರೇ. ಈ ಘಟನೆ ಆಗಿ ಕೆಲವೇ ತಿಂಗಳ ನಂತರ ನಾನು ಕರ್ಣನ್ ಕಾಲೇಜ್ಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ಅವನು ಕೃಷ್ಣದೇವರಾಯನ್ ಪಾತ್ರನ ಮಾಡ್ಕೊಂಡಿದ್ದ. ನನ್ನ ಮೇಲೆ ಮೊದಲಿಂದಾನು ಅವನಿಗೆ ಸ್ವಲ್ಪ ದ್ವೇಷ ಇದ್ದಿದ್ರಿಂದ ಅವನದನ್ನ ಹೇಗಾದ್ರೂ ಮಾಡಿ ತೀರ್ಸ್ಕೋಬೇಕು ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡ್ದ. ಆವತ್ತು ನನಗೆ ತಿಳಿದಿದ್ದ ವಿಷಯ ಏನು ಅಂತಂದ್ರೆ, ಇವನು ಸಾಮಾನ್ಯ ರೌಡಿ ಅಲ್ಲ, ಅತ್ಯಂತ ಬುದ್ಧಿವಂತ ರೌಡಿ ಅಂತ ಗೊತ್ತಾಯ್ತು. ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅಚಾತುರ್ಯದಿಂದ ಘಟನೆ ನಡೀತು ಅಂತ ಮೀಡಿಯಾದವ್ರಿಗೆ ಪ್ರೆಸೆಂಟ್ ಮಾಡ್ಬಿಟ್ಟ. ಹಾಗೆ ಬಿಂಬಿಸಿದ್ರೆ ಈ ಕೇಸಿಂದ ತಾನು ಬಚಾವಾಗಬಹುದು ಅಂತ ಇವನು ಆಗ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದ. ಹಾಗಾಗಿ ಕರ್ಣ ಎಂತ ಪ್ರಳಯಾಂತಕ ಅನ್ನೋದು ನನಗೆ ಗೊತ್ತಿತ್ತು. ಆತ ಸೂರ್ಯವರ್ಧನ್ ಆಗಿ ಸತ್ಯಮೂರ್ತಿ ಅವ್ರ ಮನೆಗೆ ಹೋದ್ಮೇಲೆ ಏನಾದ್ರೂ ಐತಿಕರವಾದ ಘಟನೆ ನಡೆದಿತ್ತಾ? ಅವನು ಸಣ್ಣ ಸಣ್ಣ ವಿಷಯಕ್ಕೂ ನಮ್ಮನೆಗೆ ಬಂದು ದಾಂಧಲಿ ಮಾಡ್ತಿದ್ದ. ಅವನು ಸೂರ್ಯವರ್ಧನ್ ಆಗಿದ್ದಿದ್ರೆ ಬಹುಶಃ ಗಲಾಟೆ ಮಾಡ್ತಿರ್ಲಿಲ್ವೇನೋ. ಅವನು ಕರ್ಣ ಆಗಿದ್ದಕ್ಕೇನೆ ಎಲ್ಲಾನು ನೆನಪಿಟ್ಕೊಂಡು ಜಿದ್ದು ತೀರ್ಸ್ಕೊಂತಿದ್ದ. ನನ್ನ ಲೆಕ್ಕಾಚಾರದಲ್ಲಿ ಕೇಳಿದ್ರೆ ಇವನು ಇವ್ರಮ್ಮ ಇಬ್ರು ದೊಡ್ಡ ನೌಟಂಕಿಗಳು. ಸಿಕ್ಕವ್ರಿಗೆ ಮೋಸ ಮಾಡಿ ಫ್ರಾಡ್ ಮಾಡೋ ಅಂತವ್ರು ಇವರಿಬ್ರು. ಮುನೀಂದ್ರ ಅವರೇ, ರಾಕೇಶ್ ಬಗ್ಗೆ ಏನ್ ಹೇಳ್ತೀರಾ? ರಾಕೇಶನಿಗೆ ಕರ್ಣನಷ್ಟು ಕೆಟ್ಟ ಬುದ್ಧಿ ಇರಲಿಲ್ಲ. ಅವನಿಗೆ ತನ್ನ ತಾತನ ಕರ್ಣನ್ ಕಪ್ಪಿ ಮುಷ್ಟಿಯಿಂದ ಹೇಗ್ ಬಿಡಿಸ್ಕೋಬೇಕು ಅನ್ನೋದೇ ದೊಡ್ಡ ಯೋಚನೆ ಆಗಿತ್ತು. ಇವತ್ತು ದುರಾದೃಷ್ಟವಶಾತ್ ಅವನ್ ತಾತನೇ ಅವನ ವಿರುದ್ಧ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಆ ಮನೆಗೆ ವಾರಿಸ್ತಾರ ಈ ರಾಕೇಶಾನೆ ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ ಮಹಾಸ್ವಾಮಿ. ತಾವಿನ್ನು ಹೊರಡ್ಬೋದು. ಮಹಾಸ್ವಾಮಿಗಳೇ, ಕರ್ಣ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂತ ಕೇಳ್ಕೊತೀನಿ. ಕರ್ಣ 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 ಏನಿದು ಕರ್ಣ ಅವ್ರೆ, ಕೈಗೇಟ್ ಮಾಡ್ಕೊಂಡಿದ್ದೀರಾ? ಯಾರ ಜೊತೆ ಆದ್ರೂ ಹೊಡೆದಾಡ್ಕೊಂಡ್ರಾ? ಇದು ಹೊಡೆದಾಟದಲ್ಲಿ ಆಗಿದ್ದಲ್ಲ, ಅಪಘಾತದಲ್ಲಾಗಿತ್ತು. ನೀವು ಮುನೀಂದ್ರ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ ನಿಜಾನಾ? ನಾನು ಹಲ್ಲೆ ಮಾಡಿದ್ದೇನೋ ನಿಜ, ಆದರೆ ಅವ್ರು ಹೇಳಿದ್ದು ಕಥೆ, ಸುಳ್ಳು ಕಥೆ. ಕರ್ಣ ಅವರೇ, ನಾನು ಕೇಳಿದ್ದಕ್ಕಷ್ಟೇ ಉತ್ತರ ಕೊಡಿ. ನೀವು ಅವ್ರ ಮೇಲೆ ಹಲ್ಲೆ ಮಾಡಿದ್ದು ನಿಜಾನಾ ಅಲ್ವಾ? ನಿಜ. ಮಹಾಸ್ವಾಮಿ, ಇದು ಬೇರೆ ಎಲ್ಲಾದ್ರೂ ನಡೆದಿದ್ರೆ ಕರ್ಣ ಇದನ್ನ ಸುಳ್ಳು ಅಂತ ಹೇಳ್ಬಿಡ್ತಿದ್ರೋ ಏನೋ? ಅದು ಕಾಲೇಜ್ ಆವರಣದಲ್ಲಿ ಎಲ್ಲರ ಸಮ್ಮುಖದಲ್ಲಿ ನಡೆದಂತ ಘಟನೆ. ಹಾಗಾಗಿ ನ್ಯೂಸ್ ಪೇಪರ್ನಲ್ಲಿ ಅದರ ಬಗ್ಗೆ ಆರ್ಟಿಕಲ್ ಬಂದಿದೆ. ಅದನ್ನ ತಾವು ಗಮನಿಸಬಹುದು. ಕರ್ಣ ಅವರೇ, ಲಾಯರ್ ಪದ್ಮನಾಭ್ ಅವರು ನೀವು ಆಕ್ಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ನೀವು ಒಪ್ಕೊಂಡ್ರಿ ಅಲ್ವಾ? ಸತ್ಯಮೂರ್ತಿ ಅವರ ಫ್ಯಾಮಿಲಿ ಬಗ್ಗೆ
ಲಾಯರ್ ಪದ್ಮನಾಭ್ ಅವರು ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ರಾ? ಹೌದು, ಅವರು ಪ್ರತಿಯೊಂದು ಮಾಹಿತಿಯನ್ನು ನನಗೆ ಕೊಟ್ಟಿದ್ರು. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಲಾಯರ್ ಪದ್ಮನಾಭ್ ಅವರು ಪ್ರತಿಯೊಂದು ವಿಚಾರಗಳನ್ನು, ಫ್ಯಾಮಿಲಿಲಿರೋರ ಹೆಸರುಗಳನ್ನು ಕರ್ಣ ಅವರಿಗೆ ಮೊದಲೇ ತಿಳಿಸಿದ್ರು. ಹಾಗಾಗಿ ಕರ್ಣ ಅವರು ಅಲ್ಲಿಗೆ ಹೋದ್ಮೇಲೆ ಎಲ್ಲ ನೆನಪಾಗೋ ರೀತಿ ನಾಟಕ ಆಡ್ತಾ ಇದ್ರೆ ಹೊರತು ಅವರಿಗೆ ಬರ್ತಾ ಇದ್ದಂತ ಕನಸಿನ ಕತೆ ಎಲ್ಲ ಸುಳ್ಳು. ಇಲ್ಲ, ನನಗೆ ಕನಸುಗಳು ಬರ್ತಾ ಇದ್ವು. ಆ ನನ್ನ ಕನಸುಗಳಲ್ಲಿ ನನ್ನನ್ನು 2 ಕಣ್ಣುಗಳು ಯಾವಾಗಲೂ ಕಾಡ್ತಾ ಇದ್ವು. ಆ 2 ಕಣ್ಣುಗಳು ಮುನೇಂದ್ರ ಅವ್ರ ಕಣ್ಣುಗಳನ್ನು ಹೋಲ್ತಾ ಇದ್ವು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನಾನು ಅವತ್ತು ಅವರ ಮೇಲೆ ಹಲ್ಲೆ ಮಾಡಿದೆ. ಅದೇ ನಿಜ. ಈ ಕೆಲಸ ಕೇಳ್ಕೊಂಡು ಹೋಗಿದ್ದು, ಜಿದ್ದಿಟ್ಕೊಂಡು ಮಾಡಿದ್ದು, ಇವೆಲ್ಲ ಈ ಕಟ್ಟಿರೋ ಕಥೆಗಳು. ಇದು ಮಾನಸಿಕ ಕಾಯಿಲೆ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಕರ್ಣ ಅವರೇ? ಯಾವುದು? ಕಥೆ ಹೇಳೋದಾ? ಅಲ್ಲ, ನಿಮಗೆ ಪದೇ ಪದೇ ಈ ರೀತಿ ಕನ್ಸು ಬೀಳೋದು? ಹೌದು, ಇದು ಮನೋರೋಗ ಇರಬಹುದು ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಹಾಗಾದ್ರೆ ನೀವ್ ಯಾವ್ದಾದ್ರೂ ಮನೋತಜ್ಞರನ್ನ ಭೇಟಿ ಮಾಡಿದ್ರಾ? ಇಲ್ಲ, ಅದಕ್ಕೆ ಸಮಯ ಸಿಗಲಿಲ್ಲ. ಅಷ್ಟರಲ್ಲೇ ನಾನು ರಾಮಪುರಕ್ಕೆ ಬರೋ ಹಾಗಾಯ್ತು. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಕರ್ಣ ಅವರು ಮಾನಸಿಕ ಸ್ಥಿಮಿತವನ್ನ ಕಳ್ಕೋತಾ ಇದ್ರು. ಅದಕ್ಕೆ ಸಾಕ್ಷಿ ಇವ್ರ ಹೇಳಿಕೆನೆ. ಹಾಗಾಗಿ ಇವರು ಆವಾಗವಾಗ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾ ಇದ್ರು. ಸಿಕ್ಕಲ್ಲಿ ಹೊಡೆದಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇರೋದಕ್ಕೂ ನೀವು ವಾದ ಮಾಡ್ತಿರೋದಕ್ಕೂ ಏನ್ರಿ ಸಂಬಂಧ? ಅನ್ಯಾಯ ಕಂಡ್ರೆ ಯಾರು ಬೇಕಾದ್ರೂ ಹೊಡೆದಾಡ್ತಾರೆ. ಸತ್ಯದ ಪರ ನಿಲ್ಲೋರನ್ನ ಯಾರು ಮಾನಸಿಕ ಅಸ್ವಸ್ಥ ಅಂತ ಹೇಳಲ್ಲ. ಮಹಾಸ್ವಾಮಿಗಳೇ ನೋಡಿ, ತಮ್ಮ ಮುಂದೆನೆ ಇದು ಕೋರ್ಟು ಅನ್ನೋದನ್ನ ಮರೆತು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಕರ್ಣ, ಇಲ್ಲಿ ಉದ್ವೇಗಕ್ಕೆ ಅವಕಾಶ ಇಲ್ಲ. ನೀವು ನಿಮ್ಮನ್ನು ಕಂಟ್ರೋಲ್ ಇಟ್ಕೊಂಡ್ರೆ ಒಳ್ಳೇದು. ಕ್ಷಮಿಸಿ ಮಹಾಸ್ವಾಮಿ. ಕರ್ಣ ಅವರೇ, ನೀವು ಆಕ್ಟ್ ಮಾಡ್ತಾ ಇರೋ ವಿಚಾರನ ನಿಮ್ಮ ತಾಯಿ ಅವ್ರ ಹತ್ರದಿಂದ ಮುಚ್ಚಿಟ್ಟಿರೋದು ನಿಜನಾ? ಹೌದು. ನಿಮ್ಮ ತಾಯಿ ಅವರಿಗಾದ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೇನೆ ನೀವು ನಾಟಕ ಮಾಡೋದಕ್ಕೆ ಒಪ್ಕೊಂಡ್ರಿ, ನಿಜನಾ?